ಭಾವಿಸಲಾದ ಎಂತಪ್ಪ ಬಿಚ್ಚಳ ಮಹಾರಾಜರಾದರು. ಅಲರೇ ಅಲರೇ ಯಾವ ಬಸವಣ್ಣ ಕಂಡಾಕ್ಷರವೇ, ಯಾವ ಬಿಚ್ಚಳ ಮಹಾರಾಜರು ಅಣ್ಣ ಬಸವಣ್ಣವರೇ ಶರಣಾರ್ಥಿ ಎಂಬುದಾಗಿ ಅಣ್ಣ ಬಸವಣ್ಣ ಯಾರು ನಿಮ್ಮ ಪಠ್ಯಗಳನ್ನ ಶುಚಿ ಮಾಡಿಕೊಟ್ಟವರು. ದಾಕ್ಷಿಣವೇ ಬಸವಣ್ಣ ನುಡಿಯುತ್ತಿದ್ದಾರೆ. ಅಯ್ಯ ಬಿಚ್ಚಳ ಮಹಾರಾಜ ಇಲ್ಲೊಬ್ಬರು ಶಿವಯೋಗಿ ನಾಯಕ ಮಾಡುತ್ತಿರುವಂತಹ ಶಿವ ಶರಣರು. ಅದರೇ ಯಾವ ಮಡಿವಾಳ ಮಾಚಿದೇವ ಎಂತೆಂಬುದಾಗಿ ಅವರ ಕಾಯಕವೊಂದು ಬಟ್ಟೆಗಳನ್ನು ಶುಚಿ ಮಾಡಿ ಕೊಡುವುದು ಅವರ ಕಾಯಕ ಎಂತೆಂಬುದಾಗಿ ಹೇಳಲಾಗ ಅಲ್ಲರೇ ನಿತ್ಯ ಯಾವ ಬಿಚ್ಚಳ ಮಹಾರಾಜರಾದರು ಕೂಡಲೇ ಸೈನಿಕರನ್ನು ಕರೆದು ಬಿಟ್ಟು, ಕೆಲವು ಸೈನಿಕರೇ ಈಗಲೇ ನೀವು ಮಡಿವಾಳ ಮಾಚಿದೇವನನ್ನ ಕರೆದುಕೊಂಡು ಬನ್ನಿ ಎಂತೆಂಬುದಾಗಿ ನುಡಿಯಲಾಗ ಯಾವ ಸೈನಿಕರಾದರು ಯಾವ ಮಡಿವಾಳ ಮಾಚಿದೇವನ ಮನೆಗೆ ಹೋಗಿ ಮಡಿವಾಳ ಏ ಅಯ್ಯ ಮಡಿವಾಳ ಎಂತೆಂಬುದಾಗಿ ಅಹಂಕಾರದಿಂದ ಕರೆಯುತ್ತಿದ್ದಾರೆ. ಯಾವ ಮಡಿವಾಳ ಮಾಚಿದೇವನಾದರೂ ಹೊರಗೆ ಬಂದು ನಿಂತು ನೋಡುತ್ತಿದ್ದ, ಏನಯ್ಯ ನನ್ನನ್ನು ಕರೆದಾಕ್ಷಣವೇ. ಅಲರೇ ರುದ್ರ ಯಾವ ಸೈನಿಕರು ಹೇಳುತ್ತಿದ್ದಾರೆ, ಅಯ್ಯ ಮಡಿವಾಳ ಮಾಚಿದೇವ ನಮ್ಮ ರಾಜರು ನಿಮ್ಮನ್ನು ಕರೆದುಕೊಂಡು ಬನ್ನಿ ಎಂತೆಂಬುದಾಗಿ ನುಡಿಯಲಾಗ ಎಂದಾಕ್ಷಣವೇ ಮಡಿವಾಳ ಮಾಚಿದೇವನು ಹೇಳುತ್ತಿದ್ದಾನೆ, ನಾನು ಶಿವ ಶರಣರ ಬಟ್ಟೆಗಳಲ್ಲದೆ ಅನ್ಯರ ಬಟ್ಟೆಗಳನ್ನ ನಾನು ಶುಚಿ ಮಾಡಿ ಕೊಡುವುದಿಲ್ಲ ಎಂತೆಂಬುದಾಗಿ ಅಹಂಕಾರದಿಂದ ಹೋಗಿ ನಿಮ್ಮ ಬಿಚ್ಚಳ ಮಹಾರಾಜರಿಗೆ ಹೇಳಿ ಎಂತೆಂಬುದಾಗಿ ಯಾವ ಸೈನಿಕರಾದರು ಯಾವ ಬಿಚ್ಚಳ ಮಹಾರಾಜರಿಗೆ ವಿಷಯನ್ನು ತಿಳಿಸಿದ ಕ್ಷಣವೇ ಯಾವ ಬಿಚ್ಚಳ ಮಹಾರಾಜರಾದರು ಕೆಲವೋ ಮಂತ್ರಿಗಳೇ ಈಗಲೇ ನೀವು ಕಲ್ಯಾಣ ಪಟ್ಟಣದಲ್ಲಿ ಒಂದು ಡಂಗುರವನ್ನು ಮಾಡಿಸಿ, ಅದು ಏನೆಂದರೆ ಮಡಿವಾಳ ಮಾಚಿದೇವನಿಗೆ ಯಾರೂ ಸಹ ಒಂದು ಹನಿ ನೀರನ್ನು ಕೊಡಬಾರದು, ತಪ್ಪಣೆಯನ್ನು ಮಾಡಿ ಎಂಬುದಾಗಿ ಹಿಡಿಯಲಾಗ ಡಂಗುರವನ್ನು ಬಾರಿಸಿಕೊಂಡು ಹೋಗುತ್ತಿದ್ದಾರೆ. ಕೇಳ್ರಿ ಯಾವ ಡಂಗುರವನ್ನ ಮಡಿವಾಳ ಮಾಚಿದೇವನನ್ನ ಯಾರು ಸಹ ಒಂದು ಹನಿ ನೀರನ್ನು ಕೊಡಬಾರದೆಂದು ಬಿಚ್ಚಳ ಮಹಾರಾಜರು ಕಟ್ಟಪ್ಪಣೆಯನ್ನು ಮಾಡಿದ್ದಾರೆ ಎಂಬುದಾಗಿ ಯಾವ ಮಡಿವಾಳ ಮಾಚಿದೇವನಾದರು ಒಂದು ದಿನ ಬಸವಣ್ಣವರ ಬಟ್ಟೆಗಳನ್ನ ತನ್ನ ತಲೆ ಮೇಲೆ ಹೊತ್ತುಕೊಂಡು ನೇರವಾಗಿ ಕೆರೆಕಟ್ಟೆಗೆ ಬಳಿಗೆ ಬಂದಾಗ ಸೈನಿಕರು ತಡೆ ಹಾಕಿದ್ದಾರೆ. ಏಕಯ್ಯ ನನ್ನ ತಡೆ ಹಾಕಿದ್ದೀರಿ ಎಂತೆಂಬುದಾಗಿ ನುಡಿಯಲಾಗ ನಿಮಗೆ ಬಿಚ್ಚಳ ಮಹಾರಾಜರಾದರು ನೀರನ್ನು ಕೊಡಬಾರದು ಎಂತೆಂಬುದಾಗಿ ಕಟ್ಟಪ್ಪಣೆಯನ್ನು ಮಾಡಿದ್ದಾರೆ. ಯಾವ ಮಡಿವಾಳ ಮಾಚಿದೇವನಾದರು ಅಹಂಕಾರದಿಂದ ಹೇ ಮಾಚಿದೇವಿ ಈ ಖಡ್ಗವನ್ನು ತೆಗೆದುಕೊಂಡು ನನ್ನ ಬಲ ಭುಜವನ್ನು ಕತ್ತರಿಸುವ, ನಾನು ನಿಜವಾದ ಶಿವ ಶರಣರೇ ಆದರೆ ದೇಹದಿಂದ ಹರಿಯುತ್ತಿರುವ ರಕ್ತವು
ತಕ್ಷಣವೇ ನೀರಾಗಿ ಹರಿಯಲಿ ಎಂಬುದಾಗಿ ನುಡಿಯಲಾಗ ಮಾಚಿ ದೇವನಾದರು ಮಾಚಿ ದೇವಿಯಾದರು ಯಾವ ಮಾಚಿ ದೇವನ ಮಾತನ್ನ ತಿರಸ್ಕರಿಸದೆ ತನ್ನ ಕತ್ತಿಯನ್ನ ಹಿಡಿದುಕೊಂಡು ಯಾವ ಮಡಿವಾಳ ಮಾಚಿ ದೇವನ ಬಲ ಭುಜವನ್ನ ಕತ್ತರಿಸಿ ಕತ್ತರಿಸಿದಾಕ್ಷಣವೇ ಹರಿಯುತ್ತಿರುವ ರಕ್ತವು ತಕ್ಷಣವೇ ನೀರಾಗಿ ಹರಿಯುತ್ತಿದೆ. ಇದನ್ನು ಕಂಡಂತಹ ಯಾವ ಸೈನಿಕರಾದರೂ ಓಡೋಡಿ ಬಿಟ್ಟಿದ್ದಾರೆ ಬಿಚ್ಚಳ ಆಸ್ಥಾನಕ್ಕೆ. ಅಲ್ಲರೇ ಮಹಾಪ್ರಭುಗಳೇ ಎಂದು ವಿಷಯ ತಿಳಿಸಿದಾಕ್ಷಣವೇ ಯಾವ ಬಿಚ್ಚಳ ಮಹಾರಾಜರಾದರೂ ಓಡೋಡಿ ಬಂದಿದ್ದಾರೆ. ಹೇ ಮಡಿವಾಳ ಮಾಚಿದೇವ, ನಾನು ಮಾಡಿದ್ದು ತಪ್ಪಾಯಿತು ತಂದೆ ಎಂದು ಶರಣನಾಗಿದ್ದಾನೆ. ಬಾಗಿದ ತಲೆಯವನಾಗಿದ್ದಾನೆ. ಎಂತೊಬ್ಬ ಬಸವಣ್ಣ ಆದರೂ ಅದರೇ ಬಸವನು ನುಡಿಯುತ್ತಿದ್ದಾರೆ. ಮಡಿವಾಳ ಮಾಚಿದೇವನಾದರೂ ವೀರ ಮಡಿಯನ್ನು ಮಾಡಿಕೊಂಡು ಯಾವ ಮಡಿವಾಳ ಮಾಚಿದೇವನಾದರೂ ಈ ವೀರಭದ್ರನ ಎರಡನೇ ಅವತಾರ ಎಂತೆಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಆರುವ ಬೀದೆ ಮುತ್ತಿನ ಕೋಟೆ ಗಡಾವರಿಯ ಜಡಾಮುಖದಲ್ಲಿ ವಿರಾಜಮಾನವಾಗಿ ವಿಜೃಂಭಿಸಿಕೊಂಡು ಮಡಿವಾಳನಾದರೂ ಎಂತ